ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಎಎನ್ಐ ವರದಿಗಾರರೊಂದಿಗೆ ಮಾತನಾಡುತ್ತಾ ಪ್ರಧಾನಿ ಮೋದಿ ಅವರು ಚುನಾವಣಾ ಬಾಂಡ್ ವಿಷಯದ ಪ್ರಶ್ನೆಗೂ ಉತ್ತರಿಸಿದರು. ಮಾನ್ಯ ಪ್ರಧಾನಿಗಳ ಉತ್ತರ ಕೇಳಿ ನನಗೆ ಹಲವು ತೀರಾ ಸರಳವಾದ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಯಾರಿಗಾದರೂ ಉತ್ತರ ಹೊಳೆದರೆ ದಯವಿಟ್ಟು ಕೇಳಿ. ಈ ಪ್ರಶ್ನೆಗೆ ಉತ್ತರಿಸುತ್ತಾ ಕಪ್ಪು ಹಣದ ಬಗ್ಗೆ ಮಾತನಾಡಿದ್ದಾರೆ. ಕಪ್ಪು ಹಣದಿಂದ ಮುಕ್ತಿ ನೀಡಲು ಟ್ರಾನ್ಸ್ಪರೆನ್ಸಿ ತರಲು ಇದನ್ನು ತಂದಿದ್ದು ಎಂದು ಹೇಳಿದ್ದಾರೆ. अब देखिए, इलेक्टोरल बॉन्ड न होते तो किस व्यवस्था में ताकत है वो ढूंढ के निकालते कि पैसा कहां से आया और कहां गया. ये तो इलेक्टोरल बॉन्ड की सक्सेस स्टोरी है कि इलेक्टोरल बॉन्ड थे तो आपको ट्रेल मिल रहा है मनी का कि किस कंपनी ने दिया, कैसे दिया, कहां दिया. ಎಲೆಕ್ಟೋರಲ್ ಬಾಂಡ್ನಿಂದ ಕಪ್ಪು ಹಣದ ಬಳಕೆ ಹೇಗೆ ಕಡಿಮೆ ಆಗುತ್ತೆ? ಇದು ಒಂದು ಪ್ರಶ್ನೆ. ಚುನಾವಣಾ ಬಾಂಡ್ ಎಂದರೆ ರಹಸ್ಯವಾಗಿ ದೇಣಿಗೆ ನೀಡುವುದು, ಹೌದಲ್ವೇ? ಯಾವುದೇ ಕಂಪನಿ ಅಥವಾ ವ್ಯಕ್ತಿ SBIಗೆ ಹೋಗಿ ದುಡ್ಡು ಕೊಟ್ಟು ಅದೇ ಮೊತ್ತದ ಬಾಂಡ್ ಖರೀದಿಸಬಹುದು. ಆ ಬಾಂಡನ್ನು ಪಕ್ಷಕ್ಕೆ ಕೊಟ್ಟಾಗ ಪಕ್ಷಗಳು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಬಹುದು. ಯಾರು ಕೊಟ್ಟಿದ್ದು ಎಂಬುದು ಯಾರಿಗೂ ತಿಳಿಯುವುದಿಲ್ಲ. ಅದೇ ತಾನೇ ಚುನಾವಣಾ ಬಾಂಡ್ನ ಲಾಜಿಕ್ಕು. ಹಾಗಾದರೆ ಇದರಲ್ಲಿ ಪಾರದರ್ಶಕತೆ ಹೇಗೆ ಬರುತ್ತೆ? ಕಪ್ಪು ಹಣ ಹೇಗೆ ಕಡಿಮೆ ಆಗುತ್ತೆ? ಮಾತು ಮುಂದುವರಿಸಿ, ಕ್ಯಾಶ್ನಲ್ಲಿ ದೇಣಿಗೆ ನೀಡುವ ಮೊತ್ತವನ್ನು ಕಡಿಮೆ ಮಾಡಿ, ನೆನಪಿಡಿ, ಕಡಿಮೆ ಮಾಡಿದ್ದಾರೆ ಹೊರತು ರದ್ದುಗೊಳಿಸಿಲ್ಲ, ಈಗಲೂ ಕ್ಯಾಶ್ನಲ್ಲಿ ದೇಣಿಗೆ ನೀಡಬಹುದು. ಕ್ಯಾಶ್ನಲ್ಲಿ ದೇಣಿಗೆ ನೀಡುವ ಮೊತ್ತವನ್ನು ಕಡಿಮೆ ಮಾಡಿ ಚುನಾವಣಾ ಬಾಂಡ್ ತರಲಾಯಿತು ಎಂದು ಹೇಳಿದ್ದಾರೆ. ಅದನ್ನು ವಿವರಿಸ್ತಾ ಬಿಜೆಪಿ ಚೆಕ್ ಮೂಲಕ ದುಡ್ಡು ಪಡೆಯಬೇಕೆಂದು ಯೋಚಿಸಿದಾಗ ವ್ಯಾಪಾರಿಗಳು ಹೆದರಿಕೊಳ್ತಿದ್ದರು, ಎಲ್ಲರಿಗೂ ಗೊತ್ತಾದರೆ ತಮಗೆ ತೊಂದರೆ ಆಗುತ್ತೆ ಎಂದು ಆತಂಕ ವ್ಯಕ್ತಪಡಿಸುತ್ತಿದ್ದರು ಎಂದು ಹೇಳಿದರು. ಎಲೆಕ್ಟ್ರಲ್ ಬಾಂಡ್ ತರಲು ಅದು ಕಾರಣ ಎಂದು ಸೂಚಿಸಿದರು. ಮುಂದುವರಿದು, ಎಲೆಕ್ಟ್ರಲ್ ಬಾಂಡ್ ಇಲ್ಲದೇ ಇದ್ದರೆ ದುಡ್ಡು ಎಲ್ಲಿಂದ ಬಂತು, ಯಾವ ಪಾರ್ಟಿಗೆ ಹೋಗಿದೆ ಎಂಬುದು ಗೊತ್ತೇ ಆಗ್ತಿದ್ದಿಲ್ಲ. ಈ ಬಾಂಡ್ ಮೂಲಕ ಸಾಧ್ಯವಾಯಿತು, ಅದುವೇ ಇದರ ಸಕ್ಸಸ್ ಸ್ಟೋರಿ ಎಂದು ಹೇಳಿದ್ದಾರೆ. ಅಯ್ಯೋ, ಎಲೆಕ್ಟ್ರಲ್ ಬಾಂಡ್ ಪರ ವಾದಿಸುತ್ತಿದ್ದ ನಿಮ್ಮ ಸರ್ಕಾರದ ವಕೀಲರೇ ಯಾರು ಯಾವ ಪಕ್ಷಕ್ಕೆ ದುಡ್ಡು ಕೊಡ್ತಿದ್ದಾರೆ ಎಂದು ತಿಳಿಯುವ ಹಕ್ಕು ಜನರಿಗಿಲ್ಲ ಎಂದು ಹೇಳಿದ್ರಲ್ಲ ಸ್ವಾಮಿ. ಎಲೆಕ್ಟ್ರಲ್ ಬಾಂಡ್ನ ಮೂಲ ಲಾಜಿಕ್ಕೇ ಅನಾಮಧೇಯ ದೇಣಿಗೆ ಆಗಿತ್ತಲ್ಲವೇ? ಆ ಕಾರಣಕ್ಕಾಗಿಯೇ ಸರ್ವೋಚ್ಚ ನ್ಯಾಯಾಲಯ ಇದನ್ನು ರದ್ದುಗೊಳಿಸುತ್ತಲ್ಲವೇ? ಒಂದು ವೇಳೆ ಯಾರು ಯಾವ ಪಕ್ಷಕ್ಕೆ ದೇಣಿಗೆ ನೀಡುತ್ತಾರೆ ಎಂಬುದು ಪಾರದರ್ಶಕವಾಗಿರಬೇಕಿತ್ತು ಎಂದರೆ ಚೆಕ್ ಮೂಲಕವೇ ನೀಡಬಹುದಲ್ಲ, ಎಲೆಕ್ಟ್ರಲ್ ಬಾಂಡ್ ಏಕೆ ಬೇಕಿತ್ತು? ದಯವಿಟ್ಟು ಯಾರಿಗಾದರೂ ಉತ್ತರ ಸಿಕ್ಕರೆ ಹೇಳಿ. ನಮಸ್ಕಾರ.